ಅಧ್ಯಾಯ 33 ಭಕ್ತ ಬಂಧು ಶ್ರೀ ಸಾಯಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಳ ಮಹಾತ್ಮರ ದರ್ಶನ ಭಾಗ್ಯದಿಂದ ಸರ್ವ ಪಾಪಗಳು ನಾಶವಾಗುತ್ತದೆ. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿ ಮಾತ್ರದಿಂದಲೇ ಕಷ್ಟಗಳು ನಾಶವಾಗಿ ದುಃಖ ದೂರವಾಗಿ ನಮ್ಮನ್ನು ಪವಿತ್ರರಾಗುವಂತೆ ಅನುಗ್ರಹವಾಗುವುದು. ಈ ಮಹಾಯೋಗಿಗಳ ಋಣವನ್ನು ನಾವು ತೀರಿಸಲು ಸಾಧ್ಯವಿಲ್ಲ. ಶ್ರೀ ಸಾಯಿಬಾಬಾ ಅವರು ಸದಾ ಅಗ್ನಿಯನ್ನು ಪ್ರಜ್ವಲಿಸುತ್ತಿದ್ದರು. ಭಕ್ತರಿಂದ ಪಡೆದ ದಕ್ಷಿಣೆಯಿಂದ ಕಟ್ಟಿಗೆಯನ್ನು ಖರೀದಿಸಿ ಅದನ್ನು ಉರಿಸುತ್ತಿದ್ದರು. ಆ ದುನಿಯ ಬೂದಿಯೇ ಉದಿ ಭಸ್ಮ. ಬಾಬಾ ಅದನ್ನು ಪ್ರಸಾದ ರೂಪವಾಗಿ ತಮ್ಮ ಭಕ್ತರಿಗೆ ನೀಡಿ ಅನುಗ್ರಹಿಸುತ್ತಿದ್ದರು. ಈ ಉದಿ ಪ್ರಸಾದವು ತುಂಬ ಮಹತ್ವದ್ದಾಗಿದೆ. ಉದಿಯಿಂದ ನಾವು ತಿಳಿಯುವುದು ಏನೆಂದರೆ, ಉರಿದ ಬೂದಿಯಂತೆ ಈ ಜಗತ್ತು ನಶ್ವರ. ಎಂದಾದರೊಂದು ದಿನ ಈ ಪಂಚಭೌತಿಕ ಶರೀರವು ನಾಶವಾಗಿ ಹೋಗುತ್ತದೆ. ಬ್ರಹ್ಮನಿತ್ಯ, ಈ ಜಗತ್ತು ಅನಿತ್ಯವಾದುದು. ನಾವು ಇಲ್ಲಿಗೆ ಬರುವಾಗಲೂ ಸಾಯುವಾಗಲೂ ಏಕಾಂಗಿಗಳಾಗಿಯೇ ಇರುತ್ತೇವೆ. ಈ ದಿವ್ಯ ಸಂದೇಶವನ್ನು ಬಾಬಾ ಅವರು ನೀಡುತ್ತಿದ್ದ ಉದಿ ಭಕ್ತರಿಗೆ ನೆನಪಿಸುತ್ತದೆ. ಹೀಗೆ ಬಾಬಾ ಭಕ್ತರಿಂದ ಸ್ವೀಕರಿಸುತ್ತಿದ್ದ ಕಾಣಿಕೆ, ದಕ್ಷಿಣೆ, ವೈರಾಗ್ಯವನ್ನು ಪ್ರಸಾದ ರೂಪವಾಗಿ ನೀಡುತ್ತಿದ್ದ ಉದಿ ಭಸ್ಮ ವಿವೇಚನೆಯನ್ನು ಉಪದೇಶಿಸುತ್ತದೆ. ಈ ಜಗತ್ತೆಂಬ ಬಂಧನದಿಂದ ಬಿಡುಗಡೆಯಾಗಬೇಕಾದರೆ ಇವೆರಡೂ ಅಗತ್ಯವಾಗಿವೆ. ಇದು ಉದಿಯ ಆಧ್ಯಾತ್ಮಿಕ ಸ್ವರೂಪವಾಗಿದೆ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಇದೆ. ಉದಿಯ ಮಹಿಮೆಯನ್ನು ವರ್ಣಿಸಲು ಶಬ್ದಗಳಿಂದ ಸಾಧ್ಯವಿಲ್ಲ. ರಮತೆ ರಾಮ ಆಯೋಜಿ ಉದಿಯಾಂಕಿ ಗೋನಿಯ ಲಾವೋಜಿ ಎಂದು ಸ್ವಯಂ ಬಾಬಾ ಅವರೇ ಮಧುರ ಕಂಠದಿಂದ ಹಾಡುತ್ತಿದ್ದರು. ಉದಿಯ ಮಹಿಮೆಯ ಪ್ರಭಾವ ಅಷ್ಟಿಷ್ಟಲ್ಲ. ಶ್ರೀ ಸಾಯಿ ಅವರ ಕರುಣೆ ಅಷ್ಟು ಅಗಾಧವಾಗಿದೆ. ಅದರಲ್ಲಿ ಕೆಲವು ಪ್ರಸಂಗಗಳನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ನಾಸಿಕ್ನ ನಾರಾಯಣ್ ರಾವ್ ಜಾನಿ ಅವರು ಸಾಯಿ ಭಕ್ತರು. ಅವರು ಒಬ್ಬರ ಬಳಿ ಕೆಲಸ ಮಾಡುತ್ತಿದ್ದರು. ಅವರು ಸಾಯಿ ಭಕ್ತರೇ. ಒಮ್ಮೆ ಜಾನಿ ಅವರು ತಮ್ಮ ತಾಯೊಡನೆ ಶಿರ್ಡಿಗೆ ಬಂದಿದ್ದರು. ಬಾಬಾ ಅವರನ್ನು ಆಶೀರ್ವದಿಸುತ್ತಾ, ಇನ್ನು ಪರರ ಮನೆಯಲ್ಲಿ ಕೆಲಸ ಬೇಡ, ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು. ಬಾಬಾರ ಅಣತಿಯಂತೆ ನಾರಾಯಣರಾಯರು ನೌಕರಿ ಬಿಟ್ಟು ಸ್ವಂತ ಹೋಟೆಲ್ ಒಂದನ್ನು ಪ್ರಾರಂಭಿಸಿದರು. ಆನಂದಾಶ್ರಮ ಎಂಬ ಅವರ ಈ ಹೋಟೆಲ್ ಚೆನ್ನಾಗಿ ಲಾಭ ತಂದಿತು. ಒಮ್ಮೆ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು. ಉದಿಯ ಮಹಿಮೆಯನ್ನು ತಿಳಿದ ಜಾನಿಯವರು ಅದಕ್ಕಾಗಿ ಹುಡುಕಿದರು. ಉದಿ ಸಿಗಲಿಲ್ಲ. ಕೊನೆಗೆ ಬಾಬಾ ಅವರ ಫೋಟೋ ಮುಂದೆ ಹಚ್ಚಿ ಗಂಧದ ಕಡ್ಡಿಯ ಬೂದಿಯನ್ನೇ ಬಾಬಾ ಅವರನ್ನು ಭಕ್ತಿಯಿಂದ ಸ್ಮರಿಸಿ ಉದಿ ಎಂದು ಭಾವಿಸಿ ಚೇಳು ಕಚ್ಚಿದ ಜಾಗಕ್ಕೆ ಸವರಿದರು. ಸ್ವಲ್ಪ ಹೊತ್ತಿನಲ್ಲೇ ಅವರ ಬಾಧೆ ನಿವಾರಣೆಯಾಯಿತು. ಬಾಂದ್ರಾದಲ್ಲಿ ಸಾಯಿ ಭಕ್ತರೊಬ್ಬರಿದ್ದರು. ಬೇರೆ ಊರಿನಲ್ಲಿದ್ದ ಅವರ ಮಗಳಿಗೆ ಗಂಟಲು ಜ್ವರ ಬಂದಿದೆ ಎಂಬ ಸುದ್ದಿ ತಲುಪಿತು. ಆಗ ಅವರ ಬಳಿ ಉದಿ ಇರಲಿಲ್ಲ. ನಾನಾ ಸಾಹೇಬರ ಬಳಿ ವಿಚಾರಿಸಿದಾಗ ಅಲ್ಲಿಯೂ ಸಿಗಲಿಲ್ಲ. ಆಗ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಗೆಳತಿಗಿತ್ತರು. ತಮ್ಮ ಮಗಳ ಮನೆಗೆ ಹೋಗಿ ಆಕೆಗೆ ಇದನ್ನೇ ನೀಡಲು ಆಕೆಯ ಜ್ವರ ಆಶ್ಚರ್ಯಕರವಾಗಿ ಗುಣವಾಯಿತು. ನಾನಾ ಸಾಹೇಬರು ಶಿರ್ಡಿಯ ಬಳಿ ಚಾಮನೇರದಲ್ಲಿ ರೆವಿನ್ಯೂ ಅಧಿಕಾರಿಯಾಗಿದ್ದರು. ಅವರು ಮಗಳು ಪ್ರಸವ ವೇದನೆಯಿಂದ ನರಳಿ 4-5 ದಿನಗಳಾದರೂ ಹೆರಿಗೆ ಆಗಲಿಲ್ಲ. ಆಗ ಅವರು ಭಕ್ತಿಯಿಂದ ಬಾಬಾ ಅವರನ್ನು ಧ್ಯಾನಿಸಿದರು. ಅದೇ ಸಮಯಕ್ಕೆ ಶಿರ್ಡಿಯ ಬಾಪೋಗೀರ ಬುವಾ ಎಂಬ ಸಾಧುಗಳು ಅಲ್ಲಿಗೆ ಹೊರಟಿದ್ದರು. ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರದಲ್ಲಿಳಿದು ಅಲ್ಲಿ ನಾನಾ ಸಾಹೇಬರಿಗೆ ಉದಿ ಹಾಗೂ ಆರತಿ ಹಾಡನ್ನು ತಲುಪಿಸಿ ಎಂದು ಸೂಚಿಸಿದರು. ಜಾಮನೇರನನ್ನು ತಲುಪಲು ಸಾಧ್ಯವೋ ಎಂದು ಬಾಪೋಗೀರರು ಯೋಚಿಸಿದರು. ಅವರು ಜಲಂಗಾವಿಗೆ ತಲುಪಿದಾಗ ಮಧ್ಯರಾತ್ರಿಯಾಗಿತ್ತು. ಮುಂದೆ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿಷ್ಟರಲ್ಲಿ ಒಬ್ಬ ಆಳು ಅವರ ಬಳಿ ಬಂದು, ಬಾಪುಗೀರ ಬುವಾ ಯಾರು ಎಂದು ಕೇಳಿದಾಗ ಸಾಧುಗಳು ತಾನೇ ಎಂದು ಹೇಳಿದರು. ಆಗ ಅವನು ನಾನಾ ಸಾಹೇಬರು ಕಳುಹಿಸಿರುವರೆಂದು ಹೇಳಿ ಸುಂದರವಾದ ಕುದುರೆ ಟಾಂಗದಲ್ಲಿ ಅವರನ್ನು ಕೂರಿಸಿಕೊಂಡು ಹೊರಟರು. ದಾರಿಯಲ್ಲಿ ತಾನು ತಂದಿದ್ದ ಬುತ್ತಿಯಲ್ಲಿ ಅವರಿಗೆ ಪಾಲು ನೀಡಿದನು. ಅಂತೂ ಜಾಮನೇರನ್ನು ಅವರು ಸಕಾಲದಲ್ಲಿ ತಲುಪಿಸಿದರು. ಟಾಂಗ ಇಳಿದು ಬುವಾ ಮೂತ್ರ ವಿಸರ್ಜನೆಗೆಂದು ಹೋಗಿ ಬರುವಷ್ಟರಲ್ಲಿ ಟಾಂಗ ಸಿಪಾಯಿ ಯಾರೂ ಕಾಣಲಿಲ್ಲ. ನಂತರ ನಾನಾ ಅವರ ಮನೆ ತಲುಪಿ ಉದಿ ಹಾಗೂ ಆರತಿ ಹಾಡನ್ನು ಅವರಿಗೆ ತಲುಪಿಸಿದರು. ಉದಿಯನ್ನು ನೀರಿಗೆ ಹಾಕಿ ಕುಡಿಯಲು ಕೊಟ್ಟು ಆರತಿಯನ್ನು ಹಾಡಿದಾಗ ಆಕೆಗೆ ಸುಲಭವಾಗಿ ಪ್ರಸವವಾಯಿತು. ನಾನಾ ಅವರಿಗೆ ಇದರಿಂದ ಅತ್ಯಾಶ್ಚರ್ಯವಾಯಿತು. ಅವರು ಆಳನ್ನಾಗಲಿ ಬಂಡಿಯನ್ನಾಗಲಿ ಕಳುಹಿಸಲೇ ಇರಲಿಲ್ಲ. ಇದು ಬಾಬಾ ಅವರ ಪವಾಡವಲ್ಲದೆ ಮತ್ತೇನೂ ಇಲ್ಲ. ಮುಂಬಯಿಯ ಕೀರ್ತನಕಾರರಾದ ಬಾಳಾ ಬುವಾ ಸುತಾರ ಎಂಬುವರು
1913ರಲ್ಲಿ ಮೊದಲ ಬಾರಿಗೆ ಶಿರ್ಡಿಗೆ ಬಂದರು. ಅವರು ಬಾಬಾ ಅವರನ್ನು ನಮಸ್ಕರಿಸಿದಾಗ ಈತನನ್ನು ನಾನು 4 ವರ್ಷಗಳಿಂದ ಬಲ್ಲೆ ಎಂದರು. ಅವರು 4 ವರ್ಷಗಳ ಮೊದಲು ಬಾಬಾ ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿದ್ದರು ಅಷ್ಟೇ. ಇದರಿಂದ ನಮಗೆ ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಸಾಯಿ ಅವರ ಚಿತ್ರ ನೋಡಿದರೆ ಅವರನ್ನು ಸ್ವತಃ ನೋಡಿದಂತೆಯೇ ಎಂದು ಮನವರಿಕೆಯಾಗುತ್ತದೆ. ಅಪ್ಪ ಸಾಹೇಬ ಕುಲಕರ್ಣಿಯವರು ಸಾಯಿ ಭಕ್ತರು. ಅವರಿಗೆ ಠಾಣಾಗೆ ವರ್ಗವಾಯಿತು. ಆಗಾಗ ಕೆಲಸದ ಮೇಲೆ ಅವರು ಭಿವಂಡಿಗೆ ಹೋಗಿ 1 ವಾರ ಅಲ್ಲಿ ತಂಗಬೇಕಾಗಿತ್ತು. ಈಗೊಮ್ಮೆ ಅವರು ಹೋಗಿದ್ದಾಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಆಗ ಮಧ್ಯಾಹ್ನದ ಸಮಯವಾಗಿತ್ತು. ಅಪ್ಪ ಸಾಹೇಬರ ಮನೆಗೆ ಫಕೀರನೊಬ್ಬನು ಬಂದರು. ಆತನ ಚಹರೆಗಳು ಸಾಯಿಬಾಬಾ ಅವರನ್ನೇ ಹೋಲುತ್ತಿತ್ತು. ಆಗ ಕುಲಕರ್ಣಿ ಅವರ ಪುತ್ರ, ನೀವು ಶಿರ್ಡಿಯ ಸಾಯಿಬಾಬಾ ಅವರೇ ಎಂದು ಕೇಳಲು ಆ ಫಕೀರರು, ಅಲ್ಲ, ನಾನು ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ನನ್ನನ್ನು ಕಳುಹಿಸಿದ್ದಾರೆ ಎಂದು ನಸುನಗುತ್ತಾ ಹೇಳಿ ದಕ್ಷಿಣೆ ಕೇಳಿದರು. ಶ್ರೀಮತಿ ಕುಲಕರ್ಣಿಯವರು ಅವನಿಗೆ 1 ರೂಪಾಯಿ ನೀಡಿದಾಗ ಆತನು ಒಂದು ಉದಿ ಪೊಟ್ಟಣ ನೀಡಿ, ನಿತ್ಯವೂ ಇದನ್ನು ಬಾಬಾ ಅವರ ಭಾವಚಿತ್ರದ ಮುಂದಿಟ್ಟು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಪತ್ನಿಯಿಂದ ಅವರಿಗೆ ಫಕೀರನ ವಿಷಯವೆಲ್ಲ ತಿಳಿಯಿತು. ಆತನಿಗೆ ನೀಡಿದ ದಕ್ಷಿಣೆ ಕಡಿಮೆಯಾಯಿತೆಂದುಕೊಂಡು ಫಕೀರನನ್ನು ಹುಡುಕಲು ಹೊರಟರು. ಆಗ ದೇವರಿಗೆ ಒಂದು ಕಡೆ ಬಾಬಾ ಅವರನ್ನೇ ಹೋಲುತ್ತಿದ್ದ ಫಕೀರನೊಬ್ಬನು ಕಂಡನು. ಆತನು ದಕ್ಷಿಣೆಗಾಗಿ ಕೈ ಚಾಚಿದಾಗ 1 ರೂಪಾಯಿ ನೀಡಿದರು. 2, 3, 4 ಹೀಗೆ ದಕ್ಷಿಣೆ ನೀಡುತ್ತಲೇ ಇದ್ದರು. ತಮ್ಮ ಗೆಳೆಯರಿಂದ 3 ರೂಪಾಯಿ ಸಾಲ ಪಡೆದು ಆತನಿಗೆ ಕೊಟ್ಟರು. ಅಲ್ಲಿಗೆ ಅವರು ಆ ಫಕೀರನಿಗೆ 9 ರೂಪಾಯಿಗಳನ್ನು ಕೊಟ್ಟಂತಾಗಿತ್ತು. ಆದರೂ ಆತನಿಗೆ ತೃಪ್ತಿಯಾದಂತೆ ತೋರಲಿಲ್ಲ. ಪುನಃ ಮನೆಗೆ ಹೋಗಿ 10 ರೂಪಾಯಿ ನೋಟನ್ನು ಕೊಟ್ಟರು. ಫಕೀರನು ಅದನ್ನು ಪಡೆದು 9 ರೂಪಾಯಿಗಳನ್ನು ಅವರಿಗೆ ಹಿಂದಿರುಗಿಸಿದರು. ಇದು ನವರಸ ಭಕ್ತಿಯ ಸಂಕೇತವಾಗಿತ್ತು. ಅಪ್ಪ ಸಾಹೇಬ ಕುಲಕರ್ಣಿಯವರು ಉದಿಯ ಪೊಟ್ಟಣವನ್ನು ತೆಗೆದು ನೋಡಿದರು. ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು. ಕೆಲ ಕಾಲ ನಂತರ ಅವರು ಶಿರ್ಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಇವೆಲ್ಲವನ್ನು ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು. ಇದರ ಶಕ್ತಿಯಿಂದ ಅವರಿಗೆ ಬರುತ್ತಿದ್ದ 40 ರೂ ಸಂಬಳ ಮುಮ್ಮಡಿಯಾಯಿತು. ಮನಸ್ಸಿಗೆ ನೆಮ್ಮದಿಯೂ ದೊರಕಿತ್ತು. ಹೀಗೆ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಲಾಭಗಳನ್ನು ಅವರು ಪಡೆದರು. ಠಾಣಾ ಜಿಲ್ಲೆಯ ಹರಿಭಾವು ಕರ್ಣಿಕಾ ಎಂಬುವರು ಶಿರ್ಡಿಗೆ ಬಂದು ಸಾಯಿಬಾಬಾ ಅವರ ದರ್ಶನವನ್ನು ಪಡೆದಿದ್ದರು. ಬಾಬಾ ಅವರಿಗೆ ವಸ್ತ್ರ ಹಾಗೂ ದಕ್ಷಿಣೆಗಳನ್ನು ಅರ್ಪಿಸಿ ಮಸೀದಿಯಿಂದ ವಾಪಸ್ಸಾಗಿ ಹೋಗುವಾಗ ಅವರಿಗೆ ಮತ್ತೊಂದು ರೂಪಾಯಿ ಅರ್ಪಿಸಲೇ ಎನ್ನಿಸಿತು. ಆದರೆ ಬಾಬಾ ಅವರ ನಿಯಮದ ಪ್ರಕಾರ ಒಮ್ಮೆ ಆಶೀರ್ವಾದ ಪಡೆದವರು ಮತ್ತೆ ವಾಪಸ್ಸಾಗಬಾರದಿತ್ತು. ಶ್ಯಾಮ ಅವರ ಸಲಹೆಯಂತೆ ಅವರು ಹಾಗೆಯೇ ಹೊರಟು ಹೋದರು. ಅವರು ನಾಸಿಕಕ್ಕೆ ಹೋದಾಗ ಅಲ್ಲಿ ಕಾಳಾರಾಮ್ ಮಂದಿರದಲ್ಲಿ ಭಜನೆ ಮಾಡುತ್ತಿದ್ದ ಶ್ರೀ ನರಸಿಂಗ ಮಹಾರಾಜರು ತಮ್ಮ ಭಜನೆ ನಿಲ್ಲಿಸಿ ಇವರ ಬಳಿ ಬಂದು ಕೈ ಹಿಡಿದು, ನನ್ನ 1 ರೂಪಾಯಿ ಕೊಡು ಎಂದರು. ಕರ್ಣಿಕ ಅವರಿಗೆ ಆಶ್ಚರ್ಯವಾಯಿತು. ತಾವು ಬಾಬಾ ಅವರಿಗೆ ಅರ್ಪಿಸಬೇಕು ಎಂದಿದ್ದ 1 ರೂಪಾಯಿಯನ್ನು ಅವರಿಗೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು. ಈ ಪ್ರಸಂಗದಿಂದ ಸಂತರೆಲ್ಲರೂ ಒಂದೇ, ಅವರೆಲ್ಲ ಒಂದೇ ಧ್ಯೇಯದಿಂದ ಜೀವಿಸಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 33ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 34. ಉದಿ ಪ್ರಸಾದದ ಮಹತ್ವ. ಶ್ರೀ ಗುರುಭ್ಯೋ ನಮಃ. ಶ್ರೀ ಬಾಬಾ ಅವರ ಉದಿಯು ಎಂತಹ ಕಾಯಿಲೆಯನ್ನಾದರೂ ಗುಣಪಡಿಸಬಲ್ಲದು ಎಂಬುದರ ಬಗ್ಗೆ ಅನೇಕ ನೈಜ ಘಟನೆಗಳಿವೆ. ನಾಸಿಕಾ ಜಿಲ್ಲೆಯ ಮಾಲೇಗಾಂವ್ ಎಂಬಲ್ಲಿ ವೈದ್ಯಕೀಯ ಪದವಿ ಗಳಿಸಿದ ನಿಷ್ಣಾತ ವೈದ್ಯರೊಬ್ಬರಿದ್ದರು. ಅವರ ತಂಗಿಯ ಮಗನಿಗೆ ಒಮ್ಮೆ ಕರುಳು ಹುಣ್ಣಾಗಿ ಉಲ್ಬಣವಾಯಿತು. ಶಸ್ತ್ರಚಿಕಿತ್ಸೆಯಿಂದಲೂ ಯಾವ ಗುಣವೂ ಕಾಣದಿದ್ದಾಗ ಸ್ನೇಹಿತರೊಬ್ಬರ ಸಲಹೆಯಂತೆ ಹುಡುಗನ ತಂದೆ ತಾಯಿ ಶಿರ್ಡಿಗೆ ಬಂದು ಸಾಯಿನಾಥರಲ್ಲಿ ಮೊರೆ ಹೊಕ್ಕರು. ಆಗ ಬಾಬಾ, ಈ ಮಸೀದಿಯಲ್ಲಿ ಬಂದವರಿಗೆ ತೊಂದರೆಗಳು ಮಾಯವಾಗುತ್ತವೆ, ಚಿಂತೆ ಬೇಡ, ಉದಿಯನ್ನು ನಂಬಿಕೆ ಇಟ್ಟು ಹುಡುಗನಿಗೆ ಲೇಪಿಸಿರಿ, 1 ವಾರದಲ್ಲಿ ಗುಣ ಕಾಣುತ್ತದೆ ಎಂಬ ಆಶ್ವಾಸನೆ ನೀಡಿದರು. ಬಾಬಾ ಅವರು ಹುಡುಗನ ಮೇಲೆ ಕರುಣೆಯ ನೋಟ ಬೀರಿದರು. ನೋವಿನ ಜಾಗದಲ್ಲಿ ತಮ್ಮ ಹಸ್ತದಿಂದ ಸ್ಪರ್ಶ ಮಾಡಿದರು. ಇದರಿಂದ ಕೆಲವೇ ದಿನಗಳಲ್ಲಿ ಬಾಲಕನ ವ್ಯಾಧಿ ಗುಣವಾಯಿತು. ಅಷ್ಟರಲ್ಲಿ ಮಾಲೇಗಾಂವ್ ಪ್ರದೇಶದಲ್ಲಿ ಸಾಯಿ ಅವರ ವಿರುದ್ಧ ಕೆಲವರು ಅಪಪ್ರಚಾರ ನಡೆಸಿದ್ದರು. ಇದು ವೈದ್ಯರ ಕಿವಿಗೂ ಬಿದ್ದಿತ್ತು. ಅವರು ಶಿರ್ಡಿ ಪ್ರವಾಸವನ್ನು ಮುಂದೂಡಿದರು. ಆಗ ಅವರಿಗೆ ಸತತವಾಗಿ 3 ರಾತ್ರಿ ಕನಸಾಯಿತು. ಇನ್ನೂ ನನ್ನನ್ನು ನಂಬಲಾರೆಯ ಎಂಬ ದನಿ ಅವರಿಗೆ ಕೇಳಿಸಿತು. ಅದೇ ಸಮಯದಲ್ಲಿ ಅವರು ರೋಗಿಯೊಬ್ಬರಿಗೆ ಚಿಕಿತ್ಸೆ ನೀಡಬೇಕಾಗಿತ್ತು. ಅವರು ತಮ್ಮ ರೋಗಿಗೆ ಗುಣವಾದರೆ ಶಿರ್ಡಿಗೆ ಬರುತ್ತೇನೆಂದು ಬಾಬಾ ಅವರಲ್ಲಿ ಪ್ರಾರ್ಥಿಸಿದರು. ರೋಗಿಗೆ ಗುಣವಾಯಿತು. ವೈದ್ಯರು ಶಿರ್ಡಿ ತಲುಪಿ ಬಾಬಾ ಅವರ ದರ್ಶನ ಹಾಗೂ ಉದಿ ಪ್ರಸಾದವನ್ನು ಪಡೆದರು. ಹೀಗೆ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಅಚಲವಾಯಿತು. ಡಾಕ್ಟರ್ ಪಿಳ್ಳೆಯವರು ಬಾಬಾ ಅವರ ಅಂತರಂಗ ಭಕ್ತರಾಗಿದ್ದರು. ಸದಾ ಅವರ ಸನ್ನಿಧಾನದಲ್ಲಿರುತ್ತಿದ್ದರು. ಒಮ್ಮೆ ಅವರ ಕಾಲಿಗೆ ನಾರುಗಳಾಗಿ ಬಹಳ ಹಿಂಸೆಪಟ್ಟರು. ವೇದನೆಯಿಂದ ನೊಂದ ಅವರು, ಬಾಬಾ ಅವರು ನನಗೆ ಮರಣವನ್ನಾದರೂ ಕರುಣಿಸಬಾರದೆ, ಮುಂದಿನ ಜನ್ಮಕ್ಕೆ ಈ ಬಾಧೆಯನ್ನು ಮುಂದೂಡಬಾರದೆ ಎಂದು
ಕಾಕಾ ಅವರಲ್ಲಿ ಹೇಳಿಕೊಂಡರು. ಕಾಕಾ ಅವರು ಡಾಕ್ಟರ್ ಪಿಳ್ಳೆಯವರನ್ನು ಕರೆತಂದು ಬಾಬಾ ಅವರ ಬಳಿ ಕೂರಿಸಿದಾಗ ಬಾಬಾ ಅವರು ತಮ್ಮ ಹೊರಗುದಿಂಬನ್ನೇ ಅವರಿಗೆ ಕೊಟ್ಟು, ವಿಶ್ರಮಿಸಿಕೋ, ಈಗ ಒಂದು ಕಾಗೆ ನಿನ್ನ ಕಾಲನ್ನು ಕುಕ್ಕುತ್ತದೆ, ಆಗ ನಿನಗೆ ಸಂಪೂರ್ಣವಾಗಿ ಗುಣವಾಗುತ್ತದೆ ಎಂದರು. ಸ್ವಲ್ಪ ಹೊತ್ತಿನಲ್ಲೇ ಕತ್ತಲಾಯಿತು. ದೀಪಗಳನ್ನು ಹಚ್ಚುತ್ತಾ ಬಂದ ಅಬ್ದುಲ್ ಅಕಸ್ಮಾತ್ ಪಿಳ್ಳೆಯವರ ಕಾಲನ್ನು ತುಳಿದನು. ಆಗ ಪಿಳ್ಳೆ ನೋವಿನಿಂದ ಕೂಗಿಕೊಂಡರು. ಕಾಗೆ ಯಾವಾಗ ಬರುತ್ತದೆ ಎಂದಾಗ ಬಾಬಾ ಅಬ್ದುಲ್ಲನ್ನೇ ಕಾಗೆ ಎಂದರು. ಹೀಗೆ ಪಿಳ್ಳೆಯವರ ಕಾಲಿನ ನಾರುಗಳು ಬೇರೆ ಯಾವ ಔಷಧವನ್ನು ತೆಗೆದುಕೊಳ್ಳದೆಯೇ ಗುಣವಾಯಿತು. ಶ್ಯಾಮ ಅವರ ತಮ್ಮನ ಹೆಂಡತಿಗೆ ಪ್ಲೇಗು ಜಾಡಿಯ ಅಂಟಿಕೊಂಡಿತು. ಆಗ ಅವರು ತಮ್ಮ ಬಾಪೂಜಿ ಸಾವುಲ್ ಬಾವಿಯಿಂದ ಶಿರಡಿಗೆ ಬಂದು ಸಹಾಯ ಕೋರಿದರು. ಕೂಡಲೇ ಇಬ್ಬರು ಬಾಬಾ ಅವರ ಬಳಿಗೆ ಹೋದರು. ಬಾಬಾ ಉದಿ ನೀಡಿ, ಗುಣವಾಗುತ್ತದೆ, ಹೋಗು, ಬೆಳಿಗ್ಗೆ ಬಾ ಎಂದು ಹೇಳಿದರು. ರೋಗಿಗೆ ಉದಿ ಹಚ್ಚಲು ಮೈಯೆಲ್ಲ ಬೆವರಿ ಪ್ಲೇಗಿನ ಗುಳ್ಳೆಗಳು ಹೊಡೆದವು. ಬೆಳಗ್ಗೆ ಆಕೆ ತುಂಬಾ ಆರೋಗ್ಯವಂತಳಾದದ್ದನ್ನು ಕಂಡು ಎಲ್ಲರೂ ಬೆರಗಾದರು. ಶ್ಯಾಮ ಅವರು ಬೆಳಿಗ್ಗೆ ಬಾಬಾ ಅವರಿಗೆ ವಂದಿಸಿ, ಸ್ವಾಮಿ, ಇದೇನು ನಿಮ್ಮ ನಾಟಕ? ನೀವೇ ಬಿರುಗಾಳಿ ಎಬ್ಬಿಸಿ ನೀವೇ ಶಾಂತಗೊಳಿಸುವಿರಲ್ಲ ಎಂದರು. ಬಾಬಾ ಅವರು ಕರ್ಮದ ದಾರಿ ಬಹಳ ರಹಸ್ಯ. ಸದಾ ದೇವರನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವ ಮಾರ್ಗ ಎಂದು ಉತ್ತರಿಸಿದರು. ಇದೇ ರೀತಿ ಮುಂಬೈನ ವೃದ್ಧರೊಬ್ಬರಿಗೆ ಮೂತ್ರದಲ್ಲಿನ ಕಲ್ಲುಗಳು ಉದಿ ನೀರನ್ನು ಸೇವಿಸಿದ್ದರಿಂದ ಆಶ್ಚರ್ಯಕರವಾಗಿ ಕರಗಿ ಹೋಯಿತು. ಮುಂಬಯಿಯ ಮಹಿಳೆಯೊಬ್ಬಳಿಗೆ ಸುಖ ಪ್ರಸವವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸ್ವಚ್ಚರಿತೆಯ 34ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 35. ಗುರುಭಕ್ತಿಗೊಂದು ಪರೀಕ್ಷೆ. ಶ್ರೀ ಗುರುಭ್ಯೋ ನಮಃ. ಕೆಲವರು ಪರಮಾತ್ಮನು ಆಕಾರವುಳ್ಳವನೆಂದು ನಿರಾಕಾರನೆಂದು ಕೆಲವರು ಹೇಳಿದ್ದಾರೆ. ಸಂತರು ಸಾಮಾನ್ಯ ಮಾನವರಿಗಿಂತ ಶ್ರೇಷ್ಠರಲ್ಲ ಎಂದು ವಾದಿಸುವ ಮಂದಿಯೂ ಇದ್ದಾರೆ. ಹಾಗಾದರೆ ನಾವು ಸಂತರಿಗೆ ಏಕೆ ನಮಸ್ಕರಿಸಬೇಕು? ಏಕೆ ದಕ್ಷಿಣೆ ನೀಡಬೇಕು? ಶ್ರೀ ಸಾಯಿನಾಥರು ಭಕ್ತರನ್ನು ದಕ್ಷಿಣೆ ಬೇಡಿದಾಗ ಆಕ್ಷೇಪಣೆ ಮಾಡಿದವರು ಇದ್ದಾರೆ. ಕಾಕಾ ಮಹಾಜನಿ ಅವರಿಗೆ ಆಪ್ತ ಮಿತ್ರರೊಬ್ಬರಿದ್ದರು. ಅವರು ವಿಗ್ರಹ ಪೂಜೆಯನ್ನು ನಂಬುತ್ತಿರಲಿಲ್ಲ. ಬಾಬಾ ಅವರಿಗೇಕೆ ನಮಸ್ಕರಿಸಬೇಕು, ದಕ್ಷಿಣೆ ನೀಡಬೇಕು ಎಂದೆಲ್ಲ ವಾದಿಸುತ್ತಿದ್ದರು. ಒಮ್ಮೆ ಮಹಾಜನಿ ಅವರ ಆಗ್ರಹದ ಮೇರೆಗೆ ಶಿರಡಿಗೆ ಹೊರಟರು. ಮಾರನೆಯ ದಿನ ಬೆಳಿಗ್ಗೆ ಮಸೀದಿಗೆ ಹೋದಾಗ ಬಾಬಾ ಅವರೇ ಬಂದು, ಬನ್ನಿರಾಯರೇ ಎಂದರು. ಅವರ ಧ್ವನಿ ಆ ಮಿತ್ರರ ತಂದೆಯನ್ನೇ ಹೋಲುತ್ತಿತ್ತು. ಅವರಿಗೆ ತಮ್ಮ ಎಲ್ಲ ನಂಬಿಕೆ ಹಠಗಳೆಲ್ಲ ಮರೆತು ತಮ್ಮ ಅರಿವಿಲ್ಲದಂತೆ ಬಾಬಾ ಅವರ ಚರಣಾರವಿಂದಗಳಿಗೆ ನಮಿಸಿದರು. ಶ್ರೀ ಸಾಯಿನಾಥರು ಮಹಾಜನಿ ಅವರನ್ನು ದಕ್ಷಿಣೆ ಬೇಡಿದರು. ಆದರೆ ಅವರ ಮಿತ್ರರನ್ನು ಕೇಳಲೇ ಇಲ್ಲ. ಅವರಿಗೆ ಆಶ್ಚರ್ಯವಾಯಿತು. ಕೊನೆಗೆ ಧೈರ್ಯ ಮಾಡಿ, ನಾನು ದಕ್ಷಿಣೆ ಕೊಡಬೇಕೆ ಎಂದು ಕೇಳಿದರು. ಆಗ ಬಾಬಾ ನಸುನಕ್ಕು, ನಿನಗೆ ದಕ್ಷಿಣೆ ಕೊಡಲು ಮನಸ್ಸಿರಲಿಲ್ಲ, ನಿನಗೆ ಕೊಡಬೇಕು ಎನಿಸಿದರೆ ಕೊಡು ಎಂದರು. ಆಗ ಅವರು 17 ರು ದಕ್ಷಿಣೆ ಬಾಬಾ ಅವರಿಗರ್ಪಿಸಿದರು. ಆಗ ಅವರು ಹೊರಡಲು ಅನುಮತಿ ನೀಡಿದರು. ಬಾಬಾ ಅವರು ಶಿರಡಿಯಿಂದ ಮುಂಬಯಿಯ ತಮ್ಮ ಮನೆಗೆ ಬಂದಾಗ ಕಿಟಕಿ ಬಾಗಿಲನ್ನು ತೆರೆದರು. 2 ಗುಬ್ಬಿಗಳು ಸತ್ತು ಬಿದ್ದಿದ್ದವು. 3ನೇ ಗುಬ್ಬಿ ಹಾರಿ ಹೋಯಿತು. ಈ ಮುಗ್ಧ ಪಕ್ಷಿಯನ್ನು ರಕ್ಷಿಸಲೆಂದೇ ಬಾಬಾ ತಮ್ಮನ್ನು ಮನೆಗೆ ಕಳುಹಿಸಿರಬೇಕೆಂದು ಅವರು ಭಾವಿಸಿದರು. ಕಾಕಾ ಮಹಾಜನಿಯವರು ಕಂಪನಿಯ ಮಾಲೀಕರು, ವಕೀಲರು ಆಗಿದ್ದ ಧರಮಸಿ ಜೇಠಾಬಾಯಿ ಅವರು ಸಹ ಆಗಾಗ್ಗೆ ಶಿರಡಿಗೆ ಹೋಗಿ ಬರುತ್ತಿದ್ದರು. ಒಮ್ಮೆ ಹೋಳಿ ಸಮಯದಲ್ಲಿ ಮಹಾಜನಿ, ಧರಮಸಿ ಹಾಗೂ ಇನ್ನೊಬ್ಬರು ಶಿರಡಿಗೆ ಹೊರಟರು. ಅವರು ಬಾಬಾ ಅವರಿಗೆ ಅರ್ಪಿಸಲು 2 ಸೇರು ದ್ರಾಕ್ಷಿ ತಂದಿದ್ದರು. ಮಸೀದಿ ತಲುಪಿದಾಗ ತರ್ಕಡೆ ಅವರು, ಇಲ್ಲಿಗೇಕೆ ಬಂದಿರಿ ಎಂದಾಗ, ದರ್ಶನಕ್ಕೆ ಎಂದರು. ಕಾಕಾ ಅವರು ತಾವು ತಂದ ದ್ರಾಕ್ಷಿಯನ್ನು ಬಾಬಾ ಅವರಿಗೆ ಕೊಡಲು ಇಚ್ಛಿಸಿದ್ದರು. ಅವರಿಗೆ ದ್ರಾಕ್ಷಿಯನ್ನು ತೊಳೆಯದೆ ತಿನ್ನಲು ಇಷ್ಟವಿರಲಿಲ್ಲ. ಆದರೆ ಹಾಗೆ ಮಾಡಲು ಧೈರ್ಯವೂ ಇರಲಿಲ್ಲ. ಸುಮ್ಮನೆ ಹಣ್ಣುಗಳನ್ನು ಕೈಯಲ್ಲಿಟ್ಟುಕೊಂಡು ಕುಳಿತರು. ಬಾಬಾ ತಿನ್ನಲು ಹೇಳಿದಾಗ ತಿನ್ನಲೇಬೇಕಾಯಿತು. ಬಾಬಾ ಸರ್ವಾಂತರ್ಯಾಮಿಗಳಾಗಿದ್ದರೆ ಅವರಿಗೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ತಿಳಿಯದೆ ಹೀಗೆಂದು ಮನದಲ್ಲಿ ಅಂದುಕೊಳ್ಳುವಾಗಲೇ ಬಾಬಾ ಅವರಿಗೆ ತಿನ್ನಲು ಮತ್ತಷ್ಟು ಹಣ್ಣು ನೀಡಿದರು. ಅವರು ತಿಂದ ಹಣ್ಣುಗಳಲ್ಲಿ ಬೀಜವೇ ಇರಲಿಲ್ಲ. ಬೀಜವಿದ್ದ ದ್ರಾಕ್ಷಿ ಬಾಬಾ ಅವರ ಶಕ್ತಿಯಿಂದ ಬೀಜವಿಲ್ಲದೆ ಹೋಯಿತು. ಶ್ಯಾಮ ಅವರು ಟಕ್ಕರ ಅವರನ್ನು ಇವರು ಕಾಕಾ ಅವರ ಮಾಲೀಕರು ಎಂದು ಪರಿಚಯ ಮಾಡಿಸಿದರು. ಇವನೆಂತಹ ಮಾಲೀಕ್, ಅವನಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಬಾಬಾ ನುಡಿದಾಗ ಟಕ್ಕರ ಧರಮಸಿ ಅವರು ಭಕ್ತಿಯಿಂದ ಅವರಿಗೆ ನಮಸ್ಕರಿಸಿದರು. ಬಾಬಾ ಅವರು ಕಾಕಾ ಅವರಿಗೆ ಟಕ್ಕರ ಅವರ ಜೊತೆಯಲ್ಲೇ ವಾಪಸ್ಸಾಗುವಂತೆ ಹೇಳಿದರು. ಕಾಕಾ ಅವರಿಂದ 15 ರು ದಕ್ಷಿಣೆ ಕೇಳಿದರು. ನಾನು ಯಾರಿಂದಲಾದರೂ 1 ರೂಪಾಯಿ ಪಡೆದರೆ ಅದಕ್ಕೆ 10 ಪಟ್ಟು ಅವರಿಗೆ ನೀಡಬೇಕಾಗುತ್ತದೆ. ಮನಸ್ಸನ್ನು ಒಂದೇ ಕಡೆ ಇಡು, ನಂಬು ಎಂದು ಸಾಯಿನಾಥರು ಆಶೀರ್ವದಿಸಿ ಅವರನ್ನು ಕಳುಹಿಸಿದರು. ನಿದ್ರಾಹೀನತೆಯಿಂದ ಬಳಲುತ್ತಿದ್ದ ಕಾಯಸ್ಥ ಜನಾಂಗದ ಒಬ್ಬ ಭಕ್ತನಿಗೆ ಸದಾ ಅವನ ತಾತ ಕನಸಿನಲ್ಲಿ ಕಾಣಿಸಿಕೊಂಡು ಬೈಯುತ್ತಿರುವಂತೆ ತೋರುತ್ತಿತ್ತು.
ಆತನು ಒಬ್ಬ ಭಕ್ತರ ಸಲಹೆಯಂತೆ ಉದಿಯನ್ನು ತಲೆದಿಂಬಿನ ಬಳಿ ಇರಿಸಿ ಮಲಗಿದಾಗ ಸುಖ ನಿದ್ರೆ ಬಂದಿತು. ಅಂದಿನಿಂದ ಆತನು ಬಾಬಾ ಅವರ ಪರಮಭಕ್ತನಾದನು. ಬಾಬಾ ಅವರಿಗೆ ಶಿರ್ಡಿಯಲ್ಲಿ ನಡೆದಾಡುತ್ತಿದ್ದ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸುತ್ತಿದ್ದ ನೇವಾಸಕರ ಎಂಬ ಭಕ್ತನಿದ್ದನು. ಆತನು ತಾನು ಬೆಳೆದ ಧಾನ್ಯವನ್ನು ಮೊದಲು ಬಾಬಾ ಅವರಿಗೆ ಅರ್ಪಿಸಿ ಅವರು ನೀಡಿದ ಧಾನ್ಯವನ್ನು ಸಂಸಾರ ನಿರ್ವಹಣೆಗೆ ಬಳಸುತ್ತಿದ್ದನು. ಇದನ್ನು ತನ್ನ ಮರಣದ ನಂತರ ಮಗನು ಬಹುಕಾಲ ಅನುಸರಿಸಿದನು. ಇದರಿಂದ ಆತನ ಕುಟುಂಬಕ್ಕೆ ಒಳಿತಾಯಿತು. ಒಮ್ಮೆ ನೇವಾಸಕರರ ಶ್ರಾದ್ದವಿತ್ತು. ಅತಿಥಿಗಳು ಬಂದರು. ಆದರೆ ಮಾಡಿದ ಅಡುಗೆ ಯಾರಿಗೂ ಸಾಕಾಗುತ್ತಿರಲಿಲ್ಲ. ಶ್ರೀಮತಿ ನೇವಾಸಕರರು ಕಂಗಾಲಾದರು. ಆಗ ಅವರ ಅತ್ತೆಯು ಚಿಂತಿಸಿದರು. ಈ ಆಹಾರವು ಬಾಬಾ ಅವರಿಗೆ ಅರ್ಪಣೆಯಾದುದು. ಆಹಾರದ ಪಾತ್ರೆಗಳನ್ನು ವಸ್ತ್ರದಿಂದ ಮುಚ್ಚಿ ಉದಿ ಸಿಂಪಡಿಸು. ನಂತರ ಇದು ಬಾಬಾ ಅವರ ದಿವ್ಯ ಕೃಪೆಯಿಂದ ಅಕ್ಷಯವಾಗುತ್ತದೆ ಎಂದರು. ಹಾಗೆಯೇ ಅಂದು ಮಾಡಿದ ಆಹಾರ ಎಲ್ಲರಿಗೂ ಸಾಕಾಯಿತು. ಬಾಬಾ ನೇವಾಸಕರ ಕುಟುಂಬದ ಗೌರವ ಕಾಪಾಡಿದರು. ಸರ್ಪರೂಪದಲ್ಲಿ ಬಾಬಾ ದರ್ಶನ. ಶಿರಡಿಯಲ್ಲಿ ರಘು ಪಾಟೀಲ ಎಂಬುವರಿದ್ದರು. ಅವರು ಒಮ್ಮೆ ನೇವಾಸಕ್ಕೆ ಹೋಗಿದ್ದರು. ಅಲ್ಲಿ ಬಾಳಜಿ ಪಾಟೀಲರ ಕೊಟ್ಟಿಗೆಯಲ್ಲಿ ಸರ್ಪವೊಂದು ಬುಸುಗುಡುತ್ತಿತ್ತು. ಎಲ್ಲರಿಗೂ ಗಾಬರಿಯಾಯಿತು. ಆದರೆ ಬಾಳಜಿಯವರು ಮಾತ್ರ ಇದು ಸರ್ಪರೂಪಿ ಬಾಬಾ ಎಂದೇ ನಂಬಿ, ಸ್ವಾಮಿ ಎದುರಿಸುವಿರೇಕೆ, ಈ ಹಾಲನ್ನು ಸ್ವೀಕರಿಸಿ ಎಂದು ಹೇಳಿ ಅಲ್ಲಿಯೇ ನಿಂತರು. ಸ್ವಲ್ಪ ಸಮಯದ ನಂತರ ಆ ಸರ್ಪವು ಹಾಲನ್ನು ಶಾಂತಿಯಿಂದ ಕುಡಿದು ಮಾಯವಾಯಿತು. ಬಾಳಾಜಿಯವರ ಕುಟುಂಬಕ್ಕೆ ಬಾಬಾ ವಿಶೇಷ ಆಶೀರ್ವಾದ ನೀಡಿ ಹರಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 35ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ. ಅಧ್ಯಾಯ 36. ದಕ್ಷಿಣೆ, ಅದರ ರಹಸ್ಯ. ಶ್ರೀ ಗುರುಭ್ಯೋ ನಮಃ. ಸಾಯಿನಾಥರ ದರ್ಶನಕ್ಕೆಂದು ಒಂದು ಬಾರಿ ಗೋವಾದಿಂದ ಇಬ್ಬರು ಭಕ್ತರು ಆಗಮಿಸಿದರು. ಬಾಬಾ ಒಬ್ಬರಿಂದ ಮಾತ್ರ ದಕ್ಷಿಣೆ ಪಡೆದರು. ಶ್ಯಾಮ ಅವರು ಈ ಬಗ್ಗೆ ಗುರುಗಳಲ್ಲಿ ಕೇಳಿದಾಗ ಬಾಬಾ ದಕ್ಷಿಣೆಯ ರಹಸ್ಯ ತಿಳಿಸಿದರು. ನಾನು ಯಾರಿಂದಲೂ ಸುಮ್ಮನೆ ದಕ್ಷಿಣೆ ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಅರ್ಥವಿರುತ್ತದೆ. ನಾನು ದಕ್ಷಿಣೆ ಕೇಳಿದ ವ್ಯಕ್ತಿ ಆತನಿಗೆ ಉದ್ಯೋಗ ದೊರೆತರೆ 15 ರೂಗಳನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತಿದ್ದ. ಈ ಹರಕೆಯ ಋಣ ಪರಿಹಾರಕ್ಕೆ ನಾನು ಆತನಿಂದ 15 ರೂ ಪಡೆದೆ. ಬಾಬಾ ಒಂದು ಬಾರಿ ಪ್ರಸಂಗವೊಂದನ್ನು ಶಿಷ್ಯರಿಗೆ ತಿಳಿಸಿದರು. ಸಮುದ್ರ ತೀರದಲ್ಲಿ ಅಲೆದಾಡುತ್ತಾ ಒಂದು ಕಟ್ಟಿಗೆಯ ಮೇಲೆ ಕುಳಿತಾಗ ಸಮೀಪದ ಮನೆಯ ಮಾಲೀಕನೊಬ್ಬ ಮಲಗಲು ಸ್ಥಳವನ್ನು ತೋರಿಸಿದನು. ನಿದ್ರೆಯಲ್ಲಿ ಅವರ ಬಳಿ ಇದ್ದ 30,000 ರೂಪಾಯಿ ಕಳುವಾಗಿತ್ತು. ಇದನ್ನೇ ಯೋಚಿಸುತ್ತಾ ದುಃಖಕ್ಕೀಡಾಗಬೇಕಾಯಿತು. ಅನ್ನ ಆಹಾರಗಳು ಬೇಡವಾಯಿತು. ಅಷ್ಟರಲ್ಲಿ ಫಕೀರನೊಬ್ಬನು ಅಲ್ಲಿಗೆ ಬಂದನು. ನೀನು ನಾನು ಹೇಳಿದಂತೆ ಕೇಳಿದರೆ ಹಣ ಸಿಗುತ್ತದೆ. ನೀನೊಬ್ಬ ಸಾಧುವಿನ ಬಳಿಗೆ ಹೋಗು, ಅವನಲ್ಲಿ ಸಂಪೂರ್ಣವಾಗಿ ಶರಣಾಗು ಎಂದು ಆತನು ಹೇಳಿದನು. ಅದರಂತೆ ಹೊರಟಾಗ ಹಡಗಿನಲ್ಲಿ ಸ್ಥಳ ಸಿಗಲಿಲ್ಲ. ಹೇಗೋ ಜಾಗ ದೊರಕಿಸಿ ಊರು ತಲುಪಿ ದ್ವಾರಕಾಮಾಯಿಗೆ ತಲುಪಿದರು. ಈ ಮೇಲೆ ಹೇಳಿದ ಕತೆ ಬಾಬಾ ಅವರ ವೃತ್ತಾಂತದಲ್ಲಿ ಅದು ಭಕ್ತರ ಕಥೆಯೇ ಆಗಿತ್ತು. ಸರ್ವಂತರ್ಯಾಮಿ ಬಾಬಾ ಅವರಿಗೆ ವಿಷಯ ಸಂಪೂರ್ಣವಾಗಿ ತಿಳಿದಿತ್ತು. ಈ ಕಥೆಯ ಮೂಲಕ ಬಾಬಾ ಭಕ್ತರ ಹರಕೆ ನೆನಪಿಸಿದ್ದರು. ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಮಾರಕ ಎಂಬುದನ್ನು ಅವರು ಭಕ್ತರಿಗೆ ಯಾವಾಗಲೂ ನೆನಪಿಸಿದ್ದರು. ಈ ವಿಷಯ ಭಗತ್ ಮಾಳಸಾಪತಿಯವರ ಪ್ರಸಂಗದಲ್ಲಿ ನಮಗೆ ತಿಳಿದು ಬರುತ್ತದೆ. ಒಮ್ಮೆ ವ್ಯಾಪಾರಿಯೊಬ್ಬರು ಮಾಳಸಾಪತಿಯವರಿಗೆ ಅಪಾರವಾದ ಹಣ ಕೊಟ್ಟರು. ಆದರೆ ಅದನ್ನು ಬಾಬಾ ಉಪಯೋಗಿಸಲೇ ಆಸ್ಪದ ಕೊಡಲಿಲ್ಲ. ಅವರು ಕಡು ಬಡವರಾಗಿಯೇ ಉಳಿದರು. ಗೋವಾದಿಂದ ಬಂದಿದ್ದ ಭಕ್ತರು ತಮ್ಮ ಅಡಿಗೆಯಾದ ವಿಶ್ವಾಸಘಾತಕತನದಿಂದ 30,000 ಅಪಹರಿಸಿದ್ದು ಬಾಬಾ ಅವರಿಗೆ ಹೇಗೆ ತಿಳಿಯಿತೆಂದು ಆಶ್ಚರ್ಯಪಟ್ಟರು. ಫಕೀರರೊಬ್ಬರು ಶಿರ್ಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಲು ಹೋಗುವಂತೆ ಸೂಚಿಸಿದ್ದು ಸತ್ಯವಾಗಿತ್ತು. ಇದಾದ ನಂತರ ಅಡಿಗೆಯವನು ತಪ್ಪು ಯಾಚಿಸಿ ಹಣ ವಾಪಸ್ಸು ಮಾಡಿದನು. ಆದರೆ ಫಕೀರ ಮಾತ್ರ ಮುಂದೆ ಎಂದೂ ಮತ್ತೆ ಕಾಣಿಸಲೇ ಇಲ್ಲ. ಹರಕೆ ಮರೆತ ನನಗೆ ಬಾಬಾ ಕಣ್ಣು ತೆರೆಸಿದರು ಎಂದು ಆತ ಮನತುಂಬಿ ಹೇಳಿದರು. ಸೊಲ್ಲಾಪುರದ ಸಕಾರಾಮ್ ದಂಪತಿಯವರಿಗೆ ಸುಮಾರು 27 ವರ್ಷ ಸಂತಾನವಿರಲಿಲ್ಲ. ಎಲ್ಲ ದೇವರಿಗೂ ಹರಕೆ ಹೊತ್ತರೂ ಪ್ರಯೋಜನವಾಗಲಿಲ್ಲ. ಮಸೀದಿಗೆ ಬಂದು ಬಾಬಾ ಅವರ ಸೇವೆಗೆ ಅವರು ನಿಂತರು. ಬಾಬಾ ಅವರನ್ನು ಏಕಾಂತವಾಗಿ ಸಂಧಿಸುವ ಅವಕಾಶ ಬಹುಕಾಲ ಅವರಿಗೆ ದೊರೆಯಲೇ ಇಲ್ಲ. ಕಡೆಗೆ ಶ್ಯಾಮ ಅವರಲ್ಲಿ ಈ ಬಗ್ಗೆ ವಿನಂತಿಸಿದರು. ಬಾಬಾ ಅವರ ನೈವೇದ್ಯ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ, ಗಂಧದ ಕಡ್ಡಿ ತೆಗೆದುಕೊಂಡು ಹೋಗುವಂತೆ ಸಲಹೆ ಮಾಡಿದರು. ಬಾಬಾ ಅವರ ಊಟ ಮುಗಿಯಿತು. ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರನ್ನು ಕರೆದು ಈಕೆಗೆ ತಾವು ಸಂತಾನ ಭಾಗ್ಯ ಆಶೀರ್ವದಿಸಿ ಎಂದು ಬೇಡಿದರು. ಕೊನೆಗೆ ಭಕ್ತಿಗೆ ಸೋತ ಬಾಬಾ ಈಕೆಗೆ ಸಂತಾನ ಭಾಗ್ಯ ಇನ್ನು ವರ್ಷದೊಳಗೆ ದೊರೆಯುತ್ತದೆ ಎಂದರು.
ಆಗ ತೆಂಗಿನಕಾಯಿಯನ್ನು ಒಡೆದು ಒಂದು ಭಾಗವನ್ನು ಆಕೆಗೆ ನೀಡಿ ಬಾಬಾ ಹೇಳಿದರು, ತಾಯಿ, ನಿನಗೆ 12 ತಿಂಗಳಲ್ಲಿ ಸಂತಾನ ದೊರೆಯದಿದ್ದರೆ ದೇವರನ್ನು ಮಸೀದಿಯಿಂದ ಓಡಿಸುತ್ತೇನೆ. ನನ್ನ ಮಾತಿಗೆ ನೀನೇ ಸಾಕ್ಷಿ ಎಂದರು. 1 ವರ್ಷದೊಳಗೆ ಶ್ರೀಮತಿ ಔರಂಗಾಬಾದಕರಿಗೆ ಪುತ್ರ ಸಂತಾನವಾಯಿತು. 5ನೆಯ ತಿಂಗಳಲ್ಲಿ ತಾಯಿ ಮಗು ಶಿರಡಿಗೆ ಬಂದು ಬಾಬಾ ಅವರ ಆಶೀರ್ವಾದ ಪಡೆದರು. ಬಾಬಾ ಅವರಿಗೆ ಅವರು ನೀಡಿದ್ದ 500 ರು ಕಾಣಿಕೆಯಿಂದ ಕುದುರೆ ಶ್ಯಾಮಕರ್ಣನಿಗೆ ವಸತಿ ನಿರ್ಮಿಸಲಾಯಿತು. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 36ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.